ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 5ನೇ ಸ್ಕಂಧವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭರತ ಚಕ್ರವರ್ತಿಯು ರಾಜ್ಯವನ್ನು ತ್ಯಾಗ ಮಾಡಿ ಅರಣ್ಯದಲ್ಲಿ ತಪಸ್ಸನ್ನಾಚರಿಸುತ್ತಿರುವಾಗ ಒಂದು ಜಿಂಕೆಯ ಮೋಹದಿಂದಾಗಿ ಆತನು ಮುಂದಿನ ಜನ್ಮದಲ್ಲಿ ಜಿಂಕೆಯ ಜನ್ಮವನ್ನು ಪಡೆಯಬೇಕಾಯಿತು. ನಂತರ ಆತನು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜಡಭರತನಾಗಿ ಹುಟ್ಟುತ್ತಾನೆ. ಜಡಭರತನು ರಾಜ ರಹುಗಣನ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುವಾಗ ಆತನಿಗೆ ಆತ್ಮಜ್ಞಾನವನ್ನು ನೀಡುತ್ತಾನೆ. ಈ ಎಲ್ಲ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಒಬ್ಬ ವ್ಯಕ್ತಿಯ ಮನಸ್ಸು ಹೇಗೆ ಆತನ ಬಂಧನಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಜಡಭರತನು ವಿವರಿಸುತ್ತಾನೆ. ಮನಸ್ಸು ಇಂದ್ರಿಯ ಭೋಗದಲ್ಲಿ ತೊಡಗಿರುವಾಗ ಅದು ಭೌತಿಕ ಬಂಧನವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿಯೇ ವ್ಯಕ್ತಿಯು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವಾಗ ಮನಸ್ಸು ಇಂದ್ರಿಯ ಭೋಗದಿಂದ ವಿಮುಖವಾಗುತ್ತದೋ ಆಗ ಜೀವಾತ್ಮನು ಬಿಡುಗಡೆಯನ್ನು ಪಡೆಯುತ್ತಾನೆ. ಅನಿಯಂತ್ರಿತವಾದಂತಹ ಮನಸ್ಸು ಜೀವಿಯ ಅತಿದೊಡ್ಡ ಶತ್ರು. ಮನಸ್ಸಿನಲ್ಲಿ ಬರುವಂತಹ ಭೌತಿಕ ಆಸೆಗಳನ್ನು ನಿರ್ಲಕ್ಷಿಸಿ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಗುರು ಮತ್ತು ಕೃಷ್ಣರ ಸೇವೆಯಲ್ಲಿ ತೊಡಗಿಸಬೇಕು. ಯಜ್ಞಗಳನ್ನು ಮಾಡುವುದರಿಂದ, ವೈರಾಗ್ಯವನ್ನು ಹೊಂದುವುದರಿಂದ, ವೇದಾಧ್ಯಯನವನ್ನು ಮಾಡುವುದರಿಂದ ಅಥವಾ ಇನ್ನಾವುದೇ ತಪಸ್ಸನ್ನು ಆಚರಿಸುವುದರಿಂದ ಭಗವಂತನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಭಗವಂತನ ಶುದ್ಧ ಭಕ್ತರ ಪಾದಕಮಲಗಳ ಆಶ್ರಯವನ್ನು ಹೊಂದುವುದೊಂದೇ ಇದಕ್ಕೆ ಸರಿಯಾದಂತಹ ಮಾರ್ಗ. ಭೌತಿಕ ಜಗತ್ತಿನ ಕುರಿತಾಗಿ ತಳೆಯುವಂತಹ ವೈರಾಗ್ಯ ಮತ್ತು ಭಕ್ತರ ಸಂಘದಲ್ಲಿ ಆಸಕ್ತಿ, ಈ ಎರಡನ್ನು ಬೆಳೆಸಿಕೊಳ್ಳುವುದರಿಂದ ವ್ಯಕ್ತಿಯು ನಿಜವಾದ ಜ್ಞಾನವನ್ನು ಪಡೆಯುತ್ತಾನೆ. ಈ ಜ್ಞಾನದ ಮೂಲಕ ಆತನು ಅಜ್ಞಾನವೆಂಬ ಕತ್ತಲನ್ನು ನಿವಾರಿಸಿಕೊಳ್ಳಬಹುದು. ಭಗವಾನ್ ಶ್ರೀಕೃಷ್ಣನ ಕುರಿತಾಗಿ ಕೇಳುವುದರಿಂದ ಮತ್ತು ಇತರರಿಗೆ ಆತನ ಬಗ್ಗೆ ಹೇಳುವುದರಿಂದ ವ್ಯಕ್ತಿಯು ತನ್ನಲ್ಲಿ ಸುಪ್ತವಾಗಿರುವಂತಹ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಳ್ಳಬಹುದು. ಜಡಭರತನು ತನ್ನ ಹಿಂದಿನ ಜನ್ಮಗಳ ಕುರಿತಾಗಿಯೂ ಸಹ ರಾಜ ರಹುಗಣನಿಗೆ ತಿಳಿಸುತ್ತಾನೆ. ಜಡಭರತನಿಂದ ಬೋಧನೆಯನ್ನು ಪಡೆದಂತಹ ರಹುಗಣನು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ನಂತರ ಸೂಕ್ತ ಸಮಯವು ಬಂದಾಗ ಜಡಭರತನು ಭಗವಂತನ ಸಾಮ್ರಾಜ್ಯವನ್ನು ಹೊಂದುತ್ತಾನೆ. ಶ್ರೀಮದ್ ಭಾಗವತದ 6ನೆಯ ಸ್ಕಂದದಲ್ಲಿ ಜಡಭರತನ ಕಥೆಯನ್ನು ನಾವು ತಿಳಿದುಕೊಳ್ಳಬಹುದು. ಒಬ್ಬ ವ್ಯಕ್ತಿಯು ನರಕದ ಬಾಧೆಯಿಂದ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳಬಹುದು ಎಂದು ರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳನ್ನು ಕೇಳಿದಾಗ ಶುಕದೇವ ಗೋಸ್ವಾಮಿಗಳು ಅಜಾಮಿಳನ ಕಥೆಯನ್ನು ಹೇಳುತ್ತಾರೆ. ಒಬ್ಬ ವೈಷ್ಣವನು ಪರದುಃಖ ದುಃಖಿಯಾಗಿರುತ್ತಾನೆ. ಅಂದರೆ ಆತನು ಇನ್ನೊಬ್ಬರ ಕಷ್ಟಗಳನ್ನು ಕಂಡು ತಾನೂ ದುಃಖವನ್ನು ಅನುಭವಿಸುತ್ತಾನೆ. ಸ್ವತಃ ತನಗೆ ಯಾವುದೇ ಕಷ್ಟವಿಲ್ಲದಿದ್ದರೂ ಇನ್ನೊಬ್ಬರು ಕಷ್ಟಪಡುವುದನ್ನು ಅವರಿಗೆ ಕಾಣಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅವರು ಎಲ್ಲರಿಗೂ ಒಳಿತಾಗುವಂತಹ ಕಾರ್ಯಗಳನ್ನು ಮಾಡುತ್ತಾರೆ. ರಾಜ ಪರೀಕ್ಷಿತನನ್ನು ಪರೀಕ್ಷಿಸುವ ಉದ್ದೇಶದಿಂದ ಶುಕದೇವ ಗೋಸ್ವಾಮಿಗಳು ಮೊದಲು ಪ್ರಾಯಶ್ಚಿತ್ತವನ್ನು ಪರಿಹಾರವನ್ನಾಗಿ ತಿಳಿಸುತ್ತಾರೆ. ಅಂದರೆ ಪಾಪ ಮಾಡಿದಂತಹ ವ್ಯಕ್ತಿಯು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರ ಮೂಲಕ ತಾನು ನರಕದ ಬಾಧೆಯಿಂದ ತಪ್ಪಿಸಿಕೊಳ್ಳಬಹುದು. ಅದಕ್ಕೆ ಉತ್ತರವಾಗಿ ರಾಜ ಪರೀಕ್ಷಿತನು, ಒಬ್ಬ ವ್ಯಕ್ತಿಯು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೂ ಸಹ ಆತನು ಮತ್ತೆ ಪಾಪವನ್ನು ಮಾಡುವಂತಹ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ. ಆದ್ದರಿಂದ ಇದು ಶಾಶ್ವತವಾದ ಪರಿಹಾರವಲ್ಲ. ಇದನ್ನು ಕುಂಜರ ಶೌಚವತ್ ಎಂದು ಕರೆಯುತ್ತಾರೆ. ಅಂದರೆ ಆನೆಯು ಸ್ನಾನ ಮಾಡಿದ ಮೇಲೆ ಮತ್ತೆ ಮಣ್ಣನ್ನು ತನ್ನ ಮೇಲೆ ಎರಚಿಕೊಳ್ಳುತ್ತದೆ. ಹೀಗೆ ವ್ಯಕ್ತಿಯು ಪಾಪವನ್ನು ಮಾಡುತ್ತಾನೆ, ಮತ್ತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾನೆ. ಪಾಪವನ್ನು ಮಾಡುವಂತಹ ಪ್ರವೃತ್ತಿಯು ಆತನಲ್ಲಿ ಇನ್ನೂ ಇರುವುದರಿಂದ ಮತ್ತೆ ಆತನು ಪಾಪದಲ್ಲಿ ತೊಡಗುತ್ತಾನೆ. ಆದ್ದರಿಂದ ವ್ಯಕ್ತಿಯು ತನ್ನ ಪಾಪ ಮಾಡುವ ಪ್ರವೃತ್ತಿಯನ್ನೇ ಕಳೆದುಕೊಳ್ಳಬೇಕು. ಇದು ಸಮಸ್ಯೆಯ ನಿಜವಾದಂತಹ ಪರಿಹಾರ. ಪರೀಕ್ಷಿತ ಮಹಾರಾಜನ ಉತ್ತರವನ್ನು ಕೇಳಿದಂತಹ ಶುಕದೇವ ಗೋಸ್ವಾಮಿಗಳು ವ್ಯಕ್ತಿಯು ಜ್ಞಾನವನ್ನು ಬೆಳೆಸಿಕೊಳ್ಳುವುದರ ಮೂಲಕ ತನ್ನ ಅಜ್ಞಾನವನ್ನು ಕಳೆದುಕೊಳ್ಳಬೇಕು ಎಂಬಂತಹ ಪರಿಹಾರವನ್ನು ನೀಡುತ್ತಾರೆ. ತಪಸ್ಸು, ಬ್ರಹ್ಮಚರ್ಯ, ಮನಸ್ಸಿನ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣ, ಸತ್ಯ ಮತ್ತು ಶೌಚ ಇವುಗಳನ್ನು ಪಾಲಿಸುವ ಮೂಲಕ ವ್ಯಕ್ತಿಯು ಕ್ರಮೇಣ ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಜ್ಞಾನವೆಂಬ ಅಗ್ನಿಯಿಂದ ಅಜ್ಞಾನವೆಂಬ ಕತ್ತಲನ್ನು ನಾಶ ಮಾಡಬಹುದು. ಬಿದಿರಿನೊಳಗಿರುವಂತಹ ಬೆಂಕಿಯು ಆ ಬಿದಿರನ್ನು ನಾಶಪಡಿಸುವಂತೆ. ಆದರೆ ಇದೂ ಸಹ ಶಾಶ್ವತವಾದಂತಹ ಪರಿಹಾರವಲ್ಲ. ಏಕೆಂದರೆ ಮರವು ನಾಶವಾದರೂ ಅದರ ಬೇರು ಉಳಿದಿರುತ್ತದೆ. ಸೂಕ್ತವಾದಂತಹ ವಾತಾವರಣವು ನಿರ್ಮಾಣವಾಗುತ್ತಿದ್ದಂತೆಯೇ ಆ ಮರವು ಮತ್ತೆ ಚಿಗುರೊಡೆಯುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯು ಜ್ಞಾನವನ್ನು ಬೆಳೆಸಿಕೊಂಡು ತನ್ನ ಪಾಪಗಳನ್ನು ಕಳೆದುಕೊಳ್ಳಬಹುದು. ಆದರೆ ಮತ್ತೆ ಪಾಪ ಮಾಡುವಂತಹ ವಾತಾವರಣವು ಸೃಷ್ಟಿಯಾದಾಗ ವ್ಯಕ್ತಿಯು ಮತ್ತೆ ಪಾಪಕರ್ಮಗಳಲ್ಲಿ ತೊಡಗುತ್ತಾನೆ. ಆದ್ದರಿಂದ ಪ್ರಾಯಶ್ಚಿತ್ತ ಅಥವಾ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಕರ್ಮಕಾಂಡ ಅಥವಾ ಜ್ಞಾನಕಾಂಡ
ಇವುಗಳಲ್ಲಿ ಯಾವುದೂ ಸಹ ವ್ಯಕ್ತಿಯಲ್ಲಿರುವಂತಹ ಪಾಪವನ್ನು ಮಾಡುವ ಪ್ರವೃತ್ತಿಯನ್ನು ನಾಶಪಡಿಸಲಾರದು. ಇಲ್ಲಿ ಮುಖ್ಯವಾದಂತಹ ಸಮಸ್ಯೆ ಎಂದರೆ ವ್ಯಕ್ತಿಯ ಮನಸ್ಸು ಮತ್ತು ಇಂದ್ರಿಯಗಳನ್ನು ಉತ್ತಮವಾದಂತಹ ಕಾರ್ಯದಲ್ಲಿ ತೊಡಗಿಸಲಾಗಿಲ್ಲ. ಎಲ್ಲಿಯವರೆಗೆ ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದಿಲ್ಲವೋ ಅಲ್ಲಿಯವರೆಗೆ ಆತನು ಆಧ್ಯಾತ್ಮಿಕ ಜೀವನದಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಕೇಚಿತ್ ಕೇವಲಯಾ ಭಕ್ತಿಯ ವಾಸುದೇವ ಪರಾಯಣ ಅಘಂ ಧುನ್ವಂತಿ ಕಾತ್ಸ್ಯೇನ ನೀಹಾರಂ ಇವ ಭಾಸ್ಕರಃ. ಕೃಷ್ಣನಲ್ಲಿ ಸಂಪೂರ್ಣವಾದ ಶುದ್ಧ ಭಕ್ತಿ ಸೇವೆಯನ್ನು ರೂಢಿಸಿಕೊಂಡ ಅಪರೂಪದ ವ್ಯಕ್ತಿ ಮಾತ್ರ ಮರಳಿ ತಲೆ ಎತ್ತಲು ಸಾಧ್ಯವಿಲ್ಲದಂತೆ ಪಾಪ ಕಾರ್ಯಗಳೆಂಬ ಕಳೆಯನ್ನು ಬೇರು ಸಹಿತ ಕಿತ್ತೆಸೆಯಬಲ್ಲ. ಅವನು ಕೇವಲ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಸೂರ್ಯನು ತನ್ನ ಕಿರಣಗಳಿಂದ ಥಟ್ಟನೆ ಮಂಜನ್ನು ಕರಗಿಸುವಂತೆ ಈ ಕಾರ್ಯವನ್ನು ಮಾಡಬಲ್ಲ. ಭಕ್ತಿ ಸೇವೆ ಎಂಬುದು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಅತ್ಯಂತ ಉತ್ತಮವಾದ ಮಾರ್ಗ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತ. ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಳ್ಳಲು ಆಗದಿದ್ದರೂ ಒಂದು ಸಲವಾದರೂ ಸಂಪೂರ್ಣವಾಗಿ ಅವನ ಪಾದಾರವಿಂದಗಳಿಗೆ ಶರಣಾದವರು ಮತ್ತು ಅವನ ನಾಮ ರೂಪ ಗುಣ ಹಾಗೂ ಲೀಲೆಗಳಲ್ಲಿ ಆಕರ್ಷಿತರಾದವರು ಸಂಪೂರ್ಣವಾಗಿ ಎಲ್ಲ ಪಾಪ ಪ್ರತಿಫಲಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಈ ರೂಪದಲ್ಲಿ ನಿಜವಾದ ಪ್ರಾಯಶ್ಚಿತ್ತ ವಿಧಾನವನ್ನು ಅಂಗೀಕರಿಸಿದ್ದಾರೆ. ಇಂತಹ ಶರಣಾಗತ ಆತ್ಮರು ಯಮರಾಜನನ್ನಾಗಲಿ ಅಥವಾ ಪಾಪಿಗಳನ್ನು ಸೆಳೆದೊಯ್ಯಲು ಪಾಶಧರಿಸಿ ಬರುವ ಅವನ ದೂತರನ್ನಾಗಲಿ ಕನಸಿನಲ್ಲೂ ಕಾಣುವುದಿಲ್ಲ. ಈ ಸತ್ಯವನ್ನು ಪರೀಕ್ಷಿತ ಮಹಾರಾಜನಿಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸುವ ಉದ್ದೇಶದಿಂದ ಶುಕದೇವ ಗೋಸ್ವಾಮಿಗಳು ಅಜಾಮಿಳನ ಕಥೆಯನ್ನು ಹೇಳುತ್ತಾರೆ. ಅಜಾಮಿಳನು ಭಗವಂತನ ನಾಮದ ಬಲದಿಂದ ನರಕವಾಸದಿಂದ ತಪ್ಪಿಸಿಕೊಂಡು ಭಗವಂತನ ಧಾಮವನ್ನು ಪಡೆದನು. ಕನ್ಯಕುಬ್ಜ ಎಂಬ ಊರಿನಲ್ಲಿ, ಅಂದರೆ ಈಗಿನ ಕನೌಜ್ನಲ್ಲಿ, ಅಜಮಿಳ ಎಂಬ ಹೆಸರಿನ ಬ್ರಾಹ್ಮಣನೊಬ್ಬನಿದ್ದನು. ಅವನು ದಾಸಿಯಾದ ವೇಶ್ಯೆಯೊಬ್ಬಳನ್ನು ಮದುವೆಯಾದ. ಆ ಕುಲಹೀನ ಸ್ತ್ರೀ ಸಂಪರ್ಕದಿಂದ ತನ್ನ ಎಲ್ಲ ಬ್ರಾಹ್ಮಣ ಗುಣಗಳನ್ನು ಕಳೆದುಕೊಂಡ. ಪತಿತ ಬ್ರಾಹ್ಮಣನಾದ ಈ ಅಜಾಮಿಳ ಬೇರೆಯವರನ್ನು ಬಂಧಿಸಿ ಜೂಜಾಟದಲ್ಲಿ ಮೋಸ ಮಾಡಿ ಅಥವಾ ದರೋಡೆ ಮಾಡಿ ಅವರಿಗೆ ಕಷ್ಟ ಕೊಡುತ್ತಿದ್ದ. ಈ ರೀತಿಯಲ್ಲಿ ಹೊಟ್ಟೆಪಾಡಿಗೆ ಸಂಪಾದನೆ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಿದ್ದ. ಅನೇಕ ಪುತ್ರರಿಂದ ಕೂಡಿದ ತನ್ನ ಸಂಸಾರವನ್ನು ಪೋಷಿಸಲು ಅವನು ಹೀಗೆ ಹೇಯಕರವಾದ ಪಾಪಕರವಾದ ಕಾರ್ಯಗಳನ್ನು ಮಾಡುತ್ತಾ ಕಾಲಯಾಪನೆ ಮಾಡುತ್ತಿರುವಾಗ ಅವನ ಆಯುಷ್ಯದಲ್ಲಿ 88 ವರ್ಷಗಳು ಉರುಳಿ ಹೋದವು. ಆ ವೃದ್ಧ ಅಜಾಮಿಳನಿಗೆ 10 ಜನ ಪುತ್ರರಿದ್ದರು. ಅವರಲ್ಲಿ ಕಿರಿಯ ಬಾಲಕನ ಹೆಸರು ನಾರಾಯಣ. ಎಲ್ಲ ಮಕ್ಕಳಲ್ಲಿ ಅವನೇ ಅತ್ಯಂತ ಕಿರಿಯವನಾದುದರಿಂದ ಸಹಜವಾಗಿಯೇ ತನ್ನ ತಂದೆ ತಾಯಿ ಇಬ್ಬರಿಗೂ ಅತ್ಯಂತ ಪ್ರಿಯನಾಗಿದ್ದ. ಮಗುವಿನ ತೊದಲು ನುಡಿ ತಪ್ಪು ಹೆಜ್ಜೆಗಳಿಂದಾಗಿ ವೃದ್ಧ ಅಜಾಮಿಳ ಅವನನ್ನು ಬಹಳ ಹಚ್ಚಿಕೊಂಡಿದ್ದ. ಅವನು ಸದಾ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿದ್ದ. ಮಗುವಿನ ಆಟಗಳನ್ನು ನೋಡಿ ಆನಂದಿಸುತ್ತಿದ್ದ. ಸದಾಕಾಲ ನಾರಾಯಣ ಎಂದು ಆ ಮಗುವಿನ ಹೆಸರನ್ನು ಕೂಗುತ್ತಾ ಅದರ ಪೋಷಣೆಯಲ್ಲೇ ಮಗ್ನನಾಗಿದ್ದ. ಅಜಾಮಿಳನಿಗೆ ತನ್ನ ಅವಧಿ ಇನ್ನು ಮುಗಿಯಿತು, ಮೃತ್ಯು ತನ್ನ ಮೇಲೆ ಎರಗಿದೆ ಎಂದು ಅರಿತುಕೊಳ್ಳಲಾಗಲಿಲ್ಲ. ಅಜಾಮಿಳನಿಗೆ ಮೃತ್ಯುಕಾಲ ಸನ್ನಿಹಿತವಾದಾಗ ಬೇರೆಲ್ಲವನ್ನೂ ಬಿಟ್ಟು ತನ್ನ ಮಗ ನಾರಾಯಣನನ್ನೇ ಕುರಿತು ಯೋಚಿಸಲು ಆರಂಭಿಸಿದ. ವಿಕಾರ ರೂಪದ, ಉಗ್ರವಾದ ವಕ್ರಮುಖದ, ಊರ್ಧ್ವರೋಮದ 3 ವಿಲಕ್ಷಣ ವ್ಯಕ್ತಿಗಳನ್ನು ಅಜಾಮಿಳನು ನೋಡಿದನು. ಕೈಯಲ್ಲಿ ಪಾಶಗಳನ್ನು ಹಿಡಿದುಕೊಂಡಿದ್ದ ಅವರು ಅವನನ್ನು ಯಮಸದನಕ್ಕೆ ಎಳೆದೊಯ್ಯಲು ಬಂದಿದ್ದರು. ಅವರನ್ನು ನೋಡುತ್ತಿದ್ದಂತೆಯೇ ಅಜಾಮಿಳನು ಅತ್ಯಂತ ದಿಗ್ಭ್ರಮೆಗೊಂಡ. ಮಗುವಿನ ಮೇಲೆ ವ್ಯಾಮೋಹಗೊಂಡಿದ್ದುದರಿಂದ ಸನಿಹದಲ್ಲೇ ಆಟವಾಡುತ್ತಿದ್ದ ಅವನನ್ನು ಅಜಾಮಿಳ ಹೆಸರು ಹಿಡಿದು ಜೋರಾಗಿ ಕರೆಯಲಾರಂಭಿಸಿದ. ಹೀಗೆ ಕಂಬನಿದುಂಬಿದ ಕಣ್ಣುಗಳಿಂದ ಅವನು ಹೇಗೋ ನಾರಾಯಣನ ಪವಿತ್ರನಾಮವನ್ನು ಉಚ್ಚಾರ ಮಾಡಿದ. ಮರಣಾಸನ್ನನಾಗಿದ್ದ ಅಜಾಮಿಳನ ಬಾಯಿಯಿಂದ ತಮ್ಮ ಪ್ರಭುವಿನ ಪುಣ್ಯನಾಮವನ್ನು ಕೇಳಿದ ಕೂಡಲೇ ವಿಷ್ಣುದೂತರು ಆಗಮಿಸಿದರು. ಅಜಾಮಿಳ ಪೂರ್ಣ ವ್ಯಾಕುಲಚಿತ್ತನಾಗಿ ಉಚ್ಚರಿಸಿದ್ದರಿಂದ ಖಂಡಿತವಾಗಿಯೂ ಅಪರಾಧರಹಿತನಾಗಿ ಉಚ್ಚರಿಸಿದ್ದ. ಯಮರಾಜನ ದೂತರು ವೇಶ್ಯೆಯ ಪತಿಯಾದ ಅಜಾಮಿಳನ ಹೃದಯಾಂತರಾಳದಿಂದ ಆತ್ಮವನ್ನು ಹೊರಗೆ ಸೆಳೆಯುತ್ತಿದ್ದರು. ಆದರೆ ವಿಷ್ಣುದೂತರು ಗಂಭೀರ ಧ್ವನಿಯಲ್ಲಿ ಹಾಗೆ ಮಾಡದಂತೆ ತಡೆದರು. ಸೂರ್ಯನ ಮಗನಾದ ಯಮರಾಜನ ದೂತರನ್ನು ಈ ರೀತಿಯಾಗಿ ತಡೆದಾಗ ಅವರು ವಿಷ್ಣುದೂತರಲ್ಲಿ ಈ ರೀತಿಯಾಗಿ ಪ್ರಶ್ನಿಸಿದರು:
ಯಮರಾಜನ ಅಧಿಕಾರ ವ್ಯಾಪ್ತಿಯನ್ನು ಪ್ರಶ್ನಿಸುವ ಧಾರ್ಷ್ಟ್ಯವುಳ್ಳ ತಾವು ಯಾರು ಸ್ವಾಮಿ? ಮಾನ್ಯರೇ, ನೀವು ಯಾರ ದೂತರು? ಎಲ್ಲಿಂದ ಬಂದಿರಿ? ಅಜಾಮಿಳನ ದೇಹವನ್ನು ಸ್ಪರ್ಶಿಸಲು ನಮಗೇಕೆ ತಡೆ ಒಡ್ಡುತ್ತಿದ್ದೀರಿ? ನೀವೇನು ಸ್ವರ್ಗಲೋಕದ ದೇವತೆಗಳೋ ಅಥವಾ ಉಪದೇವತೆಗಳೋ ಇಲ್ಲವೇ ಭಕ್ತಶ್ರೇಷ್ಠರೋ? ಯಮದೂತರು ಮತ್ತು ವಿಷ್ಣುದೂತರ ನಡುವೆ ನಡೆದಂತಹ ಈ ಸಂಭಾಷಣೆಯ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.